ಅಪಹರಣ ಮತ್ತು ಕೊಲೆ ಆರೋಪಿಗೆ ಗುಂಡೇಟು ಬಿದ್ದಿದೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಸ್ಮಶಾನದ ಬಳಿ ನಡೆದಂತಹ ಘಟನೆ ಇದು. ಬೆಂಗಳೂರು ಹೊರವಲಯದ ಆನೇಕಲ್ ಏನಿದೆ ಅಲ್ಲಿ ಅಪಹರಣ ಮತ್ತು ಕೊಲೆ ಆರೋಪಿಗೆ ಗುಂಡೇಟು ಬಿದ್ದಿದೆ. ಬೆಂಗಳೂರು ಹೊರ ವಲಯದ ಒಂದು ಆನೇಕಲ್ ಬಳಿ ಆದಂತಹ ಘಟನೆ ಇದು. ನೋಡಿ, ಒಬ್ಬ ಆರೋಪಿ, ಅಪಹರಣ ಮತ್ತು ಕೊಲೆ ಆರೋಪಿ ತಪ್ಪಿಸ್ಕೊಳ್ಳೋಕ್ಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಗುಂಡೇಟು ಬಿದ್ದಿದೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಒಂದು ಸ್ಮಶಾನದ ಬಳಿ ಆಗಿರುವಂತಹ ಘಟನೆ. ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಫೈರಿಂಗ್ ಮಾಡಿದ್ದಾರೆ. ಆರೋಪಿ ರವಿ ಪ್ರಸಾದ್ ರೆಡ್ಡಿ ಅಂತ ಏನಿದ್ದಾರೆ ಅವರ ಕಾಲಿಗೆ ಗುಂಡೇಟು ಬಿದ್ದಿರುವಂಥದ್ದು. ಸೋಮಶೇಖರ್ ಅನ್ನುವಂಥ ಇನ್ಸ್ಪೆಕ್ಟರ್ ಗುಂಡು ಹಾರಿಸಿದ್ದಾರೆ. ಜಗಣಿ ರಿಂಗ್ ರೋಡ್ನಲ್ಲಿ ಬಾಲಪ್ಪ ರೆಡ್ಡಿ ಎಂಬುವರ ಒಂದು ಅಪಹರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಾಲಪ್ಪರನ್ನು ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಹಣ ಪಡೆದದ್ದಕ್ಕೆ ಅಂತ ಕತ್ತು ಸೀಳಿ ಕೊಂದು ಕೊಲೆ ಮಾಡಿತ್ತು ಬಾಲಪ್ಪನನ್ನು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಆರೋಪಿಯಾಗಿರ್ತಾರೆ. ತಮಿಳುನಾಡಿನ ಶಾನಮಾವು ಕಾಡಿನಲ್ಲಿ ಮೃತದೇಹವನ್ನು ಎಸೆದು ರವಿ ಪರಾರಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆಗೆ ಸಂಬಂಧ. ಅದಕ್ಕೂ ಕೂಡ ಮೊದಲು ಈತ ಮಹದೇಶ ಎಂಬುವರನ್ನು ಕೂಡ ರವಿ ಕೊಲೆ ಮಾಡಿದ್ದ ಎನ್ನುವಂತಹ ಒಂದು ಕೇಸ್ಗಳು ಕೂಡ ಈತನ ಮೇಲೆ ಇತ್ತು. ಟೆಕ್ನಿಕಲ್ ದಾಖಲೆ ಆಧರಿಸಿ ಆರೋಪಿ ರವಿಯನ್ನು ಬಂಧಿಸಲಾಗಿತ್ತು. ಪೊಲೀಸರು ಬಂಧಿಸಿದ್ರು. ಸ್ಥಳ ಮಹಜರು ಮಾಡುವಂತಹ ವೇಳೆ ಏನಾಗಿತ್ತು ಅಂತಂದರೆ, ಆರೋಪಿ ಕಾನ್ಸ್ಟೇಬಲ್ ಮೇಲೆ ದಾಳಿಯನ್ನು ಮಾಡಿ ದಾಳಿ ನಿಲ್ಲಿಸೋಕೆ ಅಂತ ಹೋದಾಗ ಇನ್ಸ್ಪೆಕ್ಟರು ಕೂಡ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದ. ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರೆಂದರೆ ಅವರು ಇದೀಗ ಆದರೆ ಸರಿ ಬರಲ್ಲ ಅಂತ ಗುಂಡನ್ನು ಹಾರಿಸಿದ್ದಾರೆ. ತಪ್ಪಿಸ್ಕೊಳ್ಳೋಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಆದಂತಹ ಒಂದು ಘಟನೆ. ಕೊಲೆ ಆರೋಪಿ ಸಿಕ್ಕಿಬಿದ್ದಿರ್ತಾನೆ. ಸ್ಥಳ ಮಹಜರು ಮಾಡಬೇಕಾಗಿರುತ್ತೆ. ಪೊಲೀಸರು ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋದಂತಹ ಸಮಯದಲ್ಲಿ ಇದೇ ಒಳ್ಳೆ ಚಾನ್ಸು, ಹೊರಗಡೆ ಇದ್ದೀನಿ ನಾನು, ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಈತ ದಾಳಿ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಆ ಸಮಯದಲ್ಲಿ ಏನೇನು ಮಾಡಬೇಕು, ಅವರು ಇದು ನಿಯಂತ್ರಣ ಮಾಡೋಕ್ಕೆ ನೋಡ್ತಾರೆ, ಆಗಲ್ಲ. ಪರಿಸ್ಥಿತಿ ಕೈ ಮೀರಿ ಹೋದಾಗ ಅವ್ರ ಮೇಲೆ ಫೈರಿಂಗ್ ಮಾಡಬೇಕಾಗುತ್ತೆ. ಆರೋಪಿ ಮೇಲೆ ಫೈರಿಂಗ್ ಮಾಡಿದ್ದಾರೆ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ ರವಿ ಮೇಲೆ ಒಂದಲ್ಲ 2-3 ಕೇಸ್ಗಳಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಒಂದು ಹೊರವಲಯದಲ್ಲಿರುವಂತಹ ಆನೇಕಲ್ ಏನಿದೆ ಅಲ್ಲಿ ಸೋಮಶೇಖರ್ ಅವರಿಂದ ಫೈರಿಂಗ್ ಆಗಿದೆ. ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ರವಿಯ ಎಡು ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ ಗುಂಡೇಟು ಹೊಡೆದ ತಕ್ಷಣ ಮತ್ತೆ ಸಿಕ್ಕಿಬಿದ್ದಾನೆ. ಓಡೋಗ್ಬೇಕಾದ್ರೆ ನೋಡಿದ್ದಾರೆ, ಇವನು ನಮ್ಮ ಮಾತು ಕೇಳೋ ಥರ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡು ಫೈರಿಂಗ್ ಮಾಡಿದ್ದಾರೆ ಅಷ್ಟೇ. ಕೊಲೆ ಆರೋಪಿ ಮತ್ತು ಕಿಡ್ನಾಪ್ ಮಾಡಿದ್ದಂತೆ. ಕಿಡ್ನಾಪ್ ಮಾಡಿ ಬೇಡಿಕೆ ಇಟ್ಟಿದ್ದಾಯ್ತು ಹಣಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಫೈರಿಂಗ್ ಮಾಡಿದ್ದಾರೆ. ಆ ನಂತರ ಮತ್ತೆ ಸಿಕ್ಕಿಬಿದ್ದಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.